ತನಿಖೆ ಸದ್ಯಕ್ಕೆ SIT ನಡೆಸ್ತಾ ಇದೆ. ಆದರೆ ಈ ತನಿಖೆಗೆ ತಿರುವು ಸಿಗುತ್ತಾ ಅನ್ನುವಂಥ ಪ್ರಶ್ನೆ, ಅದರಲ್ಲೂ ಹೊಸ ತಿರುವು ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕಿದೆ. ಏನದು ಹೊಸ ತಿರುವು? ಈಗಾಗಲೇ ಇರುವಂಥ ಆಗ್ರಹ NIA ತನಿಖೆ ಆಗಬೇಕು ಅಂತ. ಖುದ್ದು ತನಿಖೆಯ ಅಖಾಡಕ್ಕೆ ಹಾಗಾದರೆ ಕೇಂದ್ರ ಸರ್ಕಾರ ಇಳಿಯುತ್ತಾ? NIA ತನಿಖೆ ಆಗಬೇಕು ಅನ್ನುವಂಥ ಆಗ್ರಹಗಳು ಒಕ್ಕೊರಲಿಂದ ಕೇಳಿ ಬರ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಈ ತನಿಖೆಯ ಅಖಾಡಕ್ಕೆ ಇಳಿಯುತ್ತಾ ಅನ್ನುವಂಥ ಪ್ರಶ್ನೆ ರಾಜ್ಯ ಸರ್ಕಾರದ ವಿರುದ್ಧ ಈಗ ಕಿಡಿಕಾರಿದ್ದಾರೆ. ಕೇಂದ್ರಕ್ಕೆ ಶ್ರೀಗಳು ಮನವಿಯನ್ನ ಮಾಡಿದ್ದಾರೆ. ಅಮಿತ್ ಶಾ ಅವರನ್ನ ಭೇಟಿಯಾಗಲಿದ್ದಾರೆ ಸ್ವಾಮೀಜಿಗಳ ನಿಯೋಗ. ಅಮಿತ್ ಶಾ ಅವರನ್ನ ಭೇಟಿ ಆಗ್ತಾ ಇರೋದು ಯಾರ್ಯಾರು ಅನ್ನುವಂಥ ಪ್ರಶ್ನೆ ಒಂದು ಕಡೆ, ಜೊತೆಗೆ ಈ ಭೇಟಿಗೆ ಮುಹೂರ್ತ ಕೂಡ ಈಗ ಫಿಕ್ಸ್ ಆಗಿದೆ. ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಈಗ ಬಿಜೆಪಿಯಿಂದ ಆಗ್ರಹಗಳು ಕೇಳಿ ಬರ್ತಾ ಇದೆ, NIA ತನಿಖೆ ಆಗಬೇಕು ಅಂತ. ಹಾಗಾದ್ರೆ ಕೇಂದ್ರ ಗೃಹ ಇಲಾಖೆ ಎಂಟ್ರಿ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ. ಧರ್ಮಸ್ಥಳ ತನಿಖೆಯಲ್ಲಿ ಹಾಗಾದ್ರೆ ಮಧ್ಯ ಪ್ರವೇಶಿಸುತ್ತಾ ಕೇಂದ್ರ ಗೃಹ ಇಲಾಖೆ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿದೆ. ಅಂಥದ್ದೊಂದು ತಯಾರಿಗಳು ನಡೀತಾ ಇದೆಯಾ ಅನ್ನುವಂಥ ಒಂದಷ್ಟು ಕುತೂಹಲಗಳು ಕೂಡ ಇರುವಂತಹ ಸಂದರ್ಭದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಅಮಿತ್ ಶಾ ಎಂಟ್ರಿ ಆಗ್ತಾರಾ ಅನ್ನೋ ಪ್ರಶ್ನೆ. ಸೆಪ್ಟೆಂಬರ್ 3ರಂದು ಸ್ವಾಮೀಜಿಗಳ ಭೇಟಿಗೆ ಸಮಯವನ್ನ ಈಗ ಅಮಿತ್ ಶಾ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ. ಅಮಿತ್ ಶಾ ಅವರನ್ನ ಸ್ವಾಮೀಜಿಗಳ ನಿಯೋಗ ಭೇಟಿ ಮಾಡುತ್ತೆ. ಭೇಟಿ ಮಾಡಿ ಈ SIT ತನಿಖೆಯನ್ನ ಆಗ್ತಾ ಇದೆ. ಅದರ ಜೊತೆಗೆ NIA ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ. ಆ ಆಗ್ರಹದ ಜೊತೆಗೆ ಷಡ್ಯಂತ್ರ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಧರ್ಮದ ಅಪಪ್ರಚಾರಗಳು ನಡೀತಾ ಇದೆ, ಇದೆಲ್ಲದರ ಬಗ್ಗೆ ಕೂಡ ಸ್ವಾಮೀಜಿಗಳು ಅದರ ಬಗ್ಗೆ ಅಮಿತ್ ಶಾ ಅವರಿಗೆ ವಿವರಣೆಯನ್ನ ನೀಡಲಿದ್ದಾರೆ. ಜೈನಮುನಿ ಗುಣಧರ ನಂದಿ ಮಹಾರಾಜ್ ನೇತೃತ್ವದ ತಂಡ ಭೇಟಿಯನ್ನ ಕೊಡುತ್ತೆ, ಅಮಿತ್ ಶಾ ಅವರನ್ನ ಭೇಟಿ ಮಾಡುತ್ತೆ. ಧರ್ಮಸ್ಥಳದ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿದ್ದಾವೆ, ಸಾಕಷ್ಟು ಚರ್ಚೆಗಳು ಕೂಡ ಆಗಿದ್ದಾವೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಕೂಡ ಸಾಕಷ್ಟು ತನಿಖೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಆದರೆ ಈ SIT ತನಿಖೆ ವಿಚಾರವಾಗಿ ರಾಜ್ಯ ಸರ್ಕಾರದ ಈ ಒಂದು ನಡೆ ವಿಚಾರವಾಗಿ ಒಂದು ಅಸಮಾಧಾನ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು ಅಂತಕ್ಕಂಥದ್ರ ಕುರಿತು ಸ್ವಾಮೀಜಿಗಳ ನೇತೃತ್ವ ಒಂದು ನಿಯೋಗ ಏನು ಕೇಂದ್ರ ಸರ್ಕಾರದ ಕದವನ್ನು ತಟ್ಟಿದೆ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಲಿಕ್ಕೆ ಈಗ ಸ್ವಾಮೀಜಿಗಳ ಒಂದು ನಿಯೋಗ ತರಲಿಕ್ಕೆ ಸಿದ್ಧವಾಗ್ತಿದೆ. ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿದೆ ಅದ್ರ ಬಗ್ಗೆ ನಮಗೇನು ಅಸಮಾಧಾನ ಇಲ್ಲ. ಯಾಕಂದರೆ SIT ರಚನೆಯಿಂದ ಒಂದು ಸತ್ಯ ಹೊರಗೆ ಬರ್ತಾ ಇದೆ ಮತ್ತು ಬಂದಿದೆ. ಇಂಥ ಷಡ್ಯಂತ್ರ, ಇಂಥ ಕೂತಂತ್ರ, ಇಂಥ ದುಷ್ಟ ಪ್ರವೃತ್ತಿ ಯಾವ ಸಂಸ್ಥೆಗಳು ಆಗಬಾರದು ಅಂಥೇಳಿ ನಮ್ಮ ದೇಶದೆಲ್ಲ ಸರ್ವ ಧರ್ಮಗಳು ಸುರಕ್ಷಿತ ಇರಬೇಕು, ಸಂಸ್ಥಾನಗಳು ಸುರಕ್ಷಿತ ಇರಬೇಕು, ಧಾರ್ಮಿಕ ಇದ್ದಂಥ ಎಜುಕೇಷನ್ ಟ್ರಸ್ಟ್ಗಳ ಸುರಕ್ಷಿತ ಇರಬೇಕಂತೇಳಿ ಒಂದು ಸದ್ಭಾವನಾದಿಂದ ಇದ್ದಂಥ ಅಮಿತ್ ಶಾಗೆ ಒಂದು ನಿಯೋಗ ಹೇಳಿ, ನೀವು ಪೂರಾ ಇಂಥ ಏನೇನು ಸಂಸ್ಥೆಗಳಿದಾವಲ್ಲ ಅವ್ರ ವಕ್ರ ಕಣ್ಣುಗಳಿದಾವಲ್ಲ ಅಂಥ ದುಷ್ಟ ಜನಗಳಿಗೆ ನೀವು ಗುಪ್ತಚರ ಇಲಾಖೆಯಿಂದ ಅವ್ರನ್ನ ಗುರುತುಪಡಿಸ್ಕೊಂಡು ಅವ್ರಿಗೆ ಮೊದಲಿಂದ ಕ್ರಮ ತಗೋಬೇಕಂತೇಳಿ ಒಂದು ಸಂಭಾವನೆ. ಎರಡನೇ ಸದ್ಭಾವನೆ ಯಾಕೆಂದರೆ ಇದ್ದಂಥ ಈ ಧರ್ಮಸ್ಥಳ ವಿಚಾರದಲ್ಲಿ ಸಾಕಷ್ಟು ಪೇಪರ್ದಲ್ಲಿ TVದಲ್ಲಿ ಅನೇಕ ಜನರದಿಂದ ಕೇಳಿ ಬರ್ತಾ ಇದೆ, ಹೊರಗಿಂದ ದುಡ್ಡು ಬರ್ತಾ ಇದೆ, ಹೊರ ರಾಜ್ಯದಿಂದ ಹೊರ ದೇಶದಿಂದ ಇದಕ್ಕೆ ನಂಟು ಇದೆ, ಸಂಬಂಧ ಇದೆ, ತುಂಬ ಕೇಳ್ಪಡ್ತಾ ಇದ್ದೇನೆ. ಆ ಸತ್ಯವಿದ್ದರೆ ಅದು ಭೀ ಇರ್ತಾವೆ. ಯಾಕಂದರೆ SIT ತನಿಖೆ ಒಂದು ಲಿಮಿಟ್ ಇರ್ತೈತೆ. ಆ ದೊಡ್ಡ ಲಿಮಿಟ್ ಯಾರಾದರೆ ಇದೆ ಅಂದರೆ ಅದು ಇದ್ದಂಥ ಕೇಂದ್ರ ಸರ್ಕಾರದ ಇರ್ತೈತಿ ವ್ಯಾಪ್ತಿ. ಅದು ಅನೇಕ ಸಂಸ್ಥೆಗಳು ಇರ್ಬೋದು, NIA ಇರ್ಬೋದು, ಅನೇಕ ಸಂಸ್ಥೆಗಳಲ್ಲಿ ಸಾಕಷ್ಟು ಬಲ ಇರ್ತೈತೆ, ಪ್ರಬಲತಾ ಇರ್ತಾರೆ. ಈಗ ನಿಮ್ಮ TV ಈ ಕರ್ನಾಟಕದಾಗ ಸರಿ ಇದೆ, ಆದರೆ ನಮ್ಮ ಇಡೀ ಪ್ರಪಂಚದಾಗ ನಮ್ಮ ಯಾವುದಾದ್ರೆ ಮಾಧ್ಯಮಕ್ಕೆ ಹೇಳಬೇಕಾದ್ರೆ CBCದಾಗ ಹೋಗ್ಬೇಕು, ಅನೇಕ ಅಂತಾರಾಷ್ಟ್ರೀಯ ಏನು TV ಚಾನೆಲ್ಗಳು ಅಲ್ಲಿ ಮಾತಾಡಬೇಕಾಗ್ತೈತಿ. ಆದ ಕಾರಣ ನಮ್ಮ ವಿಚಾರಧಾರೆಗಳು ಏನಿದೆ ಅಂದರೆ ಹೊರದ ರಾಜ್ಯದಿಂದ ಈ ಥರ ಏನಾದರೂ ಷಡ್ಯಂತ್ರ ಇದ್ದರೆ ಅದು ಹೊರಗಡೆ ಬರಬೇಕಂತೆ ಒಂದು ಭಾವನಾ ಇದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ
ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅನ್ನುವಂಥ ಆರೋಪ. ಈ ಷಡ್ಯಂತ್ರದ ತನಿಖೆ ಸದ್ಯಕ್ಕೆ SIT ನಡೆಸ್ತಾ ಇದೆ. ಆದರೆ ಈ ತನಿಖೆಗೆ ತಿರುವು ಸಿಗುತ್ತಾ ಅನ್ನುವಂಥ ಪ್ರಶ್ನೆ, ಅದರಲ್ಲೂ ಹೊಸ ತಿರುವು ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕಿದೆ. ಏನದು ಹೊಸ ತಿರುವು? ಈಗಾಗಲೇ ಇರುವಂಥ ಆಗ್ರಹ NIA ತನಿಖೆ ಆಗಬೇಕು ಅಂತ. ಖುದ್ದು ತನಿಖೆಯ ಅಖಾಡಕ್ಕೆ ಹಾಗಾದರೆ ಕೇಂದ್ರ ಸರ್ಕಾರ ಇಳಿಯುತ್ತಾ? NIA ತನಿಖೆ ಆಗಬೇಕು ಅನ್ನುವಂಥ ಆಗ್ರಹಗಳು ಒಕ್ಕೊರಲಿಂದ ಕೇಳಿ ಬರ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಈ ತನಿಖೆಯ ಅಖಾಡಕ್ಕೆ ಇಳಿಯುತ್ತಾ ಅನ್ನುವಂಥ ಪ್ರಶ್ನೆ. ರಾಜ್ಯ ಸರ್ಕಾರದ ವಿರುದ್ಧ ಈಗ ಕಿಡಿಕಾರಿದ್ದಾರೆ. ಕೇಂದ್ರಕ್ಕೆ ಶ್ರೀಗಳು ಮನವಿಯನ್ನ ಮಾಡಿದ್ದಾರೆ. ಅಮಿತ್ ಶಾ ಅವರನ್ನ ಭೇಟಿಯಾಗಲಿದ್ದಾರೆ ಸ್ವಾಮೀಜಿಗಳ ನಿಯೋಗ. ಅಮಿತ್ ಶಾ ಅವರನ್ನ ಭೇಟಿ ಆಗ್ತಾ ಇರೋದು ಯಾರ್ಯಾರು ಅನ್ನುವಂಥ ಪ್ರಶ್ನೆ ಒಂದು ಕಡೆ, ಜೊತೆಗೆ ಈ ಭೇಟಿಗೆ ಮುಹೂರ್ತ ಕೂಡ ಈಗ ಫಿಕ್ಸ್ ಆಗಿದೆ. ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಈಗ ಬಿಜೆಪಿಯಿಂದ ಆಗ್ರಹಗಳು ಕೇಳಿ ಬರ್ತಾ ಇದೆ, NIA ತನಿಖೆ ಆಗಬೇಕು ಅಂತ. ಹಾಗಾದ್ರೆ ಕೇಂದ್ರ ಗೃಹ ಇಲಾಖೆ ಎಂಟ್ರಿ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ. ಧರ್ಮಸ್ಥಳ ತನಿಖೆಯಲ್ಲಿ ಹಾಗಾದ್ರೆ ಮಧ್ಯ ಪ್ರವೇಶಿಸುತ್ತಾ ಕೇಂದ್ರ ಗೃಹ ಇಲಾಖೆ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿದೆ. ಅಂಥದ್ದೊಂದು ತಯಾರಿಗಳು ನಡೀತಾ ಇದೆಯಾ ಅನ್ನುವಂಥ ಒಂದಷ್ಟು ಕುತೂಹಲಗಳು ಕೂಡ ಇರುವಂತಹ ಸಂದರ್ಭದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಅಮಿತ್ ಶಾ ಎಂಟ್ರಿ ಆಗ್ತಾರಾ ಅನ್ನೋ ಪ್ರಶ್ನೆ. ಸೆಪ್ಟೆಂಬರ್ 3ರಂದು ಸ್ವಾಮೀಜಿಗಳ ಭೇಟಿಗೆ ಸಮಯವನ್ನ ಈಗ ಅಮಿತ್ ಶಾ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ. ಅಮಿತ್ ಶಾ ಅವರನ್ನ ಸ್ವಾಮೀಜಿಗಳ ನಿಯೋಗ ಭೇಟಿ ಮಾಡುತ್ತೆ. ಭೇಟಿ ಮಾಡಿ ಈ SIT ತನಿಖೆಯನ್ನ ಆಗ್ತಾ ಇದೆ. ಅದರ ಜೊತೆಗೆ NIA ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ. ಆ ಆಗ್ರಹದ ಜೊತೆಗೆ ಷಡ್ಯಂತ್ರ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಧರ್ಮದ ಅಪಪ್ರಚಾರಗಳು ನಡೀತಾ ಇದೆ, ಇದೆಲ್ಲದರ ಬಗ್ಗೆ ಕೂಡ ಸ್ವಾಮೀಜಿಗಳು ಅದರ ಬಗ್ಗೆ ಅಮಿತ್ ಶಾ ಅವರಿಗೆ ವಿವರಣೆಯನ್ನ ನೀಡಲಿದ್ದಾರೆ. ಜೈನಮುನಿ ಗುಣಧರ ನಂದಿ ಮಹಾರಾಜ್ ನೇತೃತ್ವದ ತಂಡ ಭೇಟಿಯನ್ನ ಕೊಡುತ್ತೆ, ಅಮಿತ್ ಶಾ ಅವರನ್ನ ಭೇಟಿ ಮಾಡುತ್ತೆ. ಧರ್ಮಸ್ಥಳದ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿದ್ದಾವೆ, ಸಾಕಷ್ಟು ಚರ್ಚೆಗಳು ಕೂಡ ಆಗಿದ್ದಾವೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಕೂಡ ಸಾಕಷ್ಟು ತನಿಖೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಆದರೆ ಈ SIT ತನಿಖೆ ವಿಚಾರವಾಗಿ ರಾಜ್ಯ ಸರ್ಕಾರದ ಈ ಒಂದು ನಡೆ ವಿಚಾರವಾಗಿ ಒಂದು ಅಸಮಾಧಾನ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು ಅಂತಕ್ಕಂಥದ್ರ ಕುರಿತು ಸ್ವಾಮೀಜಿಗಳ ನೇತೃತ್ವ ಒಂದು ನಿಯೋಗ ಏನು ಕೇಂದ್ರ ಸರ್ಕಾರದ ಕದವನ್ನು ತಟ್ಟಿದೆ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಲಿಕ್ಕೆ ಈಗ ಸ್ವಾಮೀಜಿಗಳ ಒಂದು ನಿಯೋಗ ತರಲಿಕ್ಕೆ ಸಿದ್ಧವಾಗ್ತಿದೆ. ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿದೆ ಅದ್ರ ಬಗ್ಗೆ ನಮಗೇನು ಅಸಮಾಧಾನ ಇಲ್ಲ. ಯಾಕಂದರೆ SIT ರಚನೆಯಿಂದ ಒಂದು ಸತ್ಯ ಹೊರಗೆ ಬರ್ತಾ ಇದೆ ಮತ್ತು ಬಂದಿದೆ. ಇಂಥ ಷಡ್ಯಂತ್ರ, ಇಂಥ ಕೂತಂತ್ರ, ಇಂಥ ದುಷ್ಟ ಪ್ರವೃತ್ತಿ ಯಾವ ಸಂಸ್ಥೆಗಳು ಆಗಬಾರದು ಅಂಥೇಳಿ ನಮ್ಮ ದೇಶದೆಲ್ಲ ಸರ್ವ ಧರ್ಮಗಳು ಸುರಕ್ಷಿತ ಇರಬೇಕು, ಸಂಸ್ಥಾನಗಳು ಸುರಕ್ಷಿತ ಇರಬೇಕು, ಧಾರ್ಮಿಕ ಇದ್ದಂಥ ಎಜುಕೇಷನ್ ಟ್ರಸ್ಟ್ಗಳ ಸುರಕ್ಷಿತ ಇರಬೇಕಂತೇಳಿ ಒಂದು ಸದ್ಭಾವನಾದಿಂದ ಇದ್ದಂಥ ಅಮಿತ್ ಶಾಗೆ ಒಂದು ನಿಯೋಗ ಹೇಳಿ, ನೀವು ಪೂರಾ ಇಂಥ ಏನೇನು ಸಂಸ್ಥೆಗಳಿದಾವಲ್ಲ ಅವ್ರ ವಕ್ರ ಕಣ್ಣುಗಳಿದಾವಲ್ಲ ಅಂಥ ದುಷ್ಟ ಜನಗಳಿಗೆ ನೀವು ಗುಪ್ತಚರ ಇಲಾಖೆಯಿಂದ ಅವ್ರನ್ನ ಗುರುತುಪಡಿಸ್ಕೊಂಡು ಅವ್ರಿಗೆ ಮೊದಲಿಂದ ಕ್ರಮ ತಗೋಬೇಕಂತೇಳಿ ಒಂದು ಸಂಭಾವನೆ. ಎರಡನೇ ಸದ್ಭಾವನೆ ಯಾಕೆಂದರೆ ಇದ್ದಂಥ ಈ ಧರ್ಮಸ್ಥಳ ವಿಚಾರದಲ್ಲಿ ಸಾಕಷ್ಟು ಪೇಪರ್ದಲ್ಲಿ TV ಅನೇಕ ಜನರದಿಂದ ಕೇಳಿ ಬರ್ತಾ ಇದೆ, ಹೊರಗಿಂದ ದುಡ್ಡು ಬರ್ತಾ ಇದೆ, ಹೊರ ರಾಜ್ಯದಿಂದ ಹೊರ ದೇಶದಿಂದ ಇದಕ್ಕೆ ನಂಟು ಇದೆ, ಸಂಬಂಧ ಇದೆ, ತುಂಬ ಕೇಳ್ಪಡ್ತಾ ಇದ್ದೇನೆ. ಆ ಸತ್ಯವಿದ್ದರೆ ಅದು ಭೀ ಇರ್ತಾವೆ. ಯಾಕಂದರೆ SIT ತನಿಖೆ ಒಂದು ಲಿಮಿಟ್ ಇರ್ತೈತೆ. ಆ ದೊಡ್ಡ ಲಿಮಿಟ್ ಯಾರಾದರೆ ಇದೆ ಅಂದರೆ ಅದು ಇದ್ದಂಥ ಕೇಂದ್ರ ಸರ್ಕಾರದ ಇರ್ತೈತಿ ವ್ಯಾಪ್ತಿ. ಅದು ಅನೇಕ ಸಂಸ್ಥೆಗಳು ಇರ್ಬೋದು, NIA ಇರ್ಬೋದು, ಅನೇಕ ಸಂಸ್ಥೆಗಳಲ್ಲಿ ಸಾಕಷ್ಟು ಬಲ ಇರ್ತೈತೆ, ಪ್ರಬಲತೆ ಇರ್ತಾರೆ. ಈ ನಿಮ್ಮ TV ಈ ಕರ್ನಾಟಕದಾಗ ಸರಿ ಇದೆ. ಆದರೆ ನಮ್ಮ ಇಡೀ ಪ್ರಪಂಚದಾಗ ನಮ್ಮ ಯಾವುದಾದ್ರೆ ಮಾಧ್ಯಮಕ್ಕೆ ಹೇಳಬೇಕಾದ್ರೆ CBCದಾಗ ಹೋಗ್ಬೇಕು, ಅನೇಕ ಅಂತಾರಾಷ್ಟ್ರೀಯ ಏನು TV ಚಾನೆಲ್ಗಳು ಅಲ್ಲಿ ಮಾತಾಡಬೇಕಾಗ್ತೈತಿ. ಆದ ಕಾರಣ
ನಮ್ಮ ವಿಚಾರಧಾರೆಗಳು ಏನಿದೆ ಅಂದರೆ ಹೊರದ ರಾಜ್ಯದಿಂದ ಈ ಥರ ಏನಾದರೂ ಷಡ್ಯಂತ್ರ ಇದ್ದರೆ ಅದು ಹೊರಗಡೆ ಬರಬೇಕಂತೆ ಒಂದು